ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ಇವತ್ತು ನನ್ನ ಡೇ ಇನ್ ಮೈ ಲೈಫ್ ವ್ಲಾಗ್ನ ನೋಡ್ತಿದ್ದೀರಾ. ನಾವಿಲ್ಲಿ ಮೊದಲನೇ ಕಾರ್ತಿಕ್ ಸೋಮವಾರ ದೇವಸ್ಥಾನಕ್ಕೆ ಹೊರಟಿದ್ವಿ. ಈಗ ನಾವು ಆನ್ ದ ವೇನಲ್ಲಿದ್ದೀವಿ. ಈಗ ಆಲ್ಮೋಸ್ಟ್ ಟೈಮ್ 11:30 ಆಗ್ತಾ ಬರ್ತಿದೆ. ಮಳೆ ತುಂಬ ಜೋರಾಗಿ ಬರ್ತಿತ್ತು, ಬಟ್ ಆದರೂ ಕೂಡ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ಕ್ಲೈಮೇಟ್ ಎಲ್ಲ. ನಿಮ್ಗೆ ಇಲ್ಲಿ ಕಾಣ್ತಿರ್ಬೋದು ಬೆಟ್ಟಗಳೆಲ್ಲ ಎಷ್ಟು ಚೆನ್ನಾಗಿ ಮಂಜಿಂದ ಮುಚ್ಚೋಗಿದೆ ಅಂತ. ನಾವು ಹೋಗೋ ದಾರಿನಲ್ಲೇ ನಮ್ಮ ಮನೆ ದೇವಸ್ಥಾನ ಇದೆ. ಸೊ ನಾವು ಫಸ್ಟ್ ಇಲ್ಲಿ ಪೂಜೆ ಮಾಡಿಕೊಂಡು ಅನಂತರ ನಾವು ಶಿವಾಲಯಕ್ಕೆ ಹೋಗಬೇಕು ಅಂತ ಡಿಸೈಡ್ ಆದ್ವಿ. ಇಲ್ಲಿ ನಾವು ದೇವಸ್ಥಾನಕ್ಕೆ ಅಂತ ಬಂದು ಪೂಜೆಗೆ ಕೊಡ್ತಿದ್ದೀವಿ. ಇಲ್ಲಿ ಮೊದಲಿನಿಂದ ಒಂದು ಕುಟುಂಬದವರೇ ಪೂಜೆ ಮಾಡಿಕೊಡ್ತಾರೆ. ಸೊ ಅವರು ಇವಾಗ ಬಂದು ಪೂಜೆ ಮಾಡಿಕೊಡ್ತಿದ್ದಾರೆ ನಮಗೆ. ಈ ದೇವಸ್ಥಾನ ತುಂಬ ಹಳೆ ಕಾಲದ್ದು ಸ್ನೇಹಿತರೆ. ಈಗ ಇದನ್ನು ಹೊಸದಾಗಿ ಜೀರ್ಣೋದ್ಧಾರ ಮಾಡಿದ್ದಾರೆ. ಬೆಸ್ಟ್ ಪಾರ್ಟ್ ಏನಪ್ಪಾ ಅಂದರೆ ಈ ಮರನ ಕಡಿದೆ ಒಳಗಡೆ ನೀಟಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಇಲ್ಲಿ ನಾವು ಪೂಜೆನ ಮುಗಿಸ್ಕೊಂಡು ಈಗ ಮುಕ್ತೀಶ್ವರ ಬೆಟ್ಟಕ್ಕೆ ಹೊರಟಿದ್ದೀವಿ. ಆ್ಯಂಡ್ ಅವತ್ತು ಆಲ್ಮೋಸ್ಟ್ ಅಲ್ಲಿ ಮಳೆ ಬೀಳೋದು ಮತ್ತು ಸ್ಟಾಪ್ ಆಗೋದು ಈ ಥರ ಆಗ್ತಿತ್ತು. ಆ್ಯಂಡ್ ಇಂಥ ಸಮಯದಲ್ಲಂತೂ ಹಚ್ಚ ಹಸಿರಾಗಿರುವಂಥ ಗಿಡಗಳನ್ನ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಹೀಗೆಲ್ಲ ನಾವು ಮೇನ್ ಎಂಟ್ರೆನ್ಸಿಂದ ಹೋಗ್ತಿದ್ದೀವಿ. ನಮ್ಗೆ ಇದಕ್ಕೆ 2 ದಾರಿ ಇದೆ. ಒಂದು ಕಡೆ ನಾವು ನಡ್ಕೊಂಡು ಬರ್ಬೋದು ಆ್ಯಂಡ್ ಇನ್ನೊಂದು ಕಡೆ ವೆಹಿಕಲ್ಸ್ ಬರೋದಕ್ಕೆ ದಾರಿ ಇದೆ. ನಿಮ್ಗಿಲ್ಲೆಲ್ಲ ಕಾಣ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಈ ಪ್ರಕೃತಿ ಅಂತ. ಆಗ್ತಾನೆ ಮಳೆ ಬಿದ್ದು ನಿಂತಿರೋದ್ರಿಂದ ಎಲ್ಲ ಗಿಡಗಳು ನೋಡೋಕೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಇದೇ ನಾನು ನಿಮ್ಗೆ ಹೇಳಿದ ದೇವಸ್ಥಾನ. ಇಲ್ಲಿ ಬಂದು ಅಪ್ಪ ಕಾಯಿ ಹುಡ್ಕೊಂಬರಕ್ಕೆ ನಿಂತಿದ್ದಾರೆ. ಆ್ಯಂಡ್ ಇಲ್ಲಿ ನಾವೆಲ್ಲ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದೀವಿ. ಆಲ್ಮೋಸ್ಟ್ ಸೋಷಿಯಲ್ ಡಿಸ್ಟೆನ್ಸಿಂಗ್ ಇಂಪಾರ್ಟೆಂಟ್ ಅಲ್ವಾ, ಅದಕ್ಕೋಸ್ಕರ. ಆ್ಯಂಡ್ ಮೊದಲನೇದಾಗಿ ಇಲ್ಲಿ ಬಂದು ಗಣೇಶ ಇದ್ದಾರೆ, ನೆಕ್ಸ್ಟ್ ಬಂದು ಶಿವ. ಆ್ಯಂಡ್ ಇಲ್ಲಿ ಪ್ರತಿದಿನ ಪೂಜೆ ನಡೆಯುತ್ತೆ. ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ, ಎಸ್ಪೆಷಲಿ ಕಾರ್ತಿಕ್ ಮಾಸದಲ್ಲಿ. ಇದು ದೇವಸ್ಥಾನದ ಹೊರಗಿನ ಪ್ರಾಂಗಣ. ಇದು ಕೂಡ ತುಂಬ ವಿಶಾಲವಾಗಿ ಆ್ಯಂಡ್ ಕಂಪ್ಲೀಟ್ ಗ್ರೀನರಿಯಿಂದ ತುಂಬಿಕೊಂಡಿದೆ. ಯೂಶಲಿ ವೀಕೆಂಡ್ಸಲ್ಲಿ ನಾವು ರೆಸಾರ್ಟ್ಗೆ ಮತ್ತು ಬೇರೆ ಕಡೆ ಎಲ್ಲ ಎಂಜಾಯ್ ಮಾಡೋಕ್ಕೆ ಅಂತ ಹೋಗ್ತಿರ್ತೀರಲ್ಲ, ಇಂಥ ಒಂದು ಪ್ಲೇಸ್ಗೆ ಬಂದು ಡೆಫಿನೆಟ್ಲಿ ನಿಮ್ಗೆ ಒಂದೊಳ್ಳೆ ಮೂಮೆಂಟ್ಸ್ ಇರುತ್ತೆ ಆ್ಯಂಡ್ ಒಳ್ಳೆ ಮೆಮೊರೀಸ್ ಇರುತ್ತೆ. ಆ್ಯಂಡ್ ಒಳ್ಳೆ ಪ್ಲೇಸ್ನ ನೋಡಿದ್ದೀರಾ ಅನ್ನೋ ಒಂದು ಅನುಭೂತಿ ಕೂಡ ಸಿಗುತ್ತೆ. ಈ ಥರ ದೇವಸ್ಥಾನದ ಸುತ್ತು ಕಂಪ್ಲೀಟಾಗಿ ಗಿಡಗಳಿಂದ ತುಂಬಿಕೊಂಡಿದೆ. ಆ್ಯಂಡ್ ಯಾರಿಗಾದ್ರೂ ಫೋಟೋಸ್ ಹುಚ್ಚಿದ್ರೆ ಎಸ್ಪೆಷಲಿ ವಿಡಿಯೋಗ್ರಫಿಗೆ ಫೋಟೋಗ್ರಫಿಗೆ ತುಂಬ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ಪಿಕ್ಸ್ ಕೂಡ. ಈಗ ಟೈಮ್ 4:30 ಆಗ್ತಾ ಬರ್ತಿದೆ. ನಾವು ಬೆಳಗ್ಗೆ ತಿಂಡಿ ತಿನ್ಕೊಂಡು ಹೋಗಿದ್ವಿ. ಸೊ ಎಲ್ರಿಗೂ ತುಂಬ ಹಸುವಾಗ್ತಿತ್ತು. ಒಂದೇ ಸತಿ ಮನೆಗೆ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಿರೋ ರೆಸ್ಟೋರೆಂಟ್ಗೆ ಅಂತ ಬರ್ತಿದ್ದೀವಿ. ಇಲ್ಲಿ ಪಿಜ್ಜಾ ತುಂಬ ಇಷ್ಟ ಆಗುತ್ತೆ ಮನೇಲಿ ಎಲ್ರಿಗೂ. ಸೊ ದಟ್ ನಾವು ಎಸ್ಪೆಷಲಿ ನಮ್ಮ ಅಕ್ಕನ ಮಕ್ಕಳಿಗಂತೂ ಪಿಜ್ಜಾ ಅಂದರೆ ತುಂಬ ಇಷ್ಟ. ಇಲ್ಲಿ ಪನ್ನೀರ್ ಪಿಜ್ಜಾ ಚೆನ್ನಾಗಿರುತ್ತೆ. ಆ್ಯಂಡ್ ಅಕೇಶ್ನಲ್ಲಿ ನಾವು ಬರೋದ್ರಿಂದ ನಮ್ಗೆ ಇಲ್ಲಿ ಯಾವ್ದು ಚೆನ್ನಾಗಿರುತ್ತೆ ಅನ್ನೋ ಒಂದು ಐಡಿಯಾ ಇತ್ತು. ನಮ್ಮ ಅಕ್ಕನ ಮಗನಿಗೆ ಆಲ್ಮೋಸ್ಟ್ ಅಲ್ಲಿ ಪಿಜ್ಜಾನ ನೋಡಿ ತುಂಬ ಎಕ್ಸೈಟ್ ಆಗೋಗಿದ್ದ. ಆ್ಯಂಡ್ ಇಲ್ಲಿ ಅಪ್ಪ ರೋಟಿ ಮತ್ತು ಮಶ್ರೂಮ್ ಕರಿ ಆ್ಯಂಡ್ ಬೇಬಿಕಾರ್ನ್ ಕರಿ ತೊಗೊಂಡಿದ್ರು. ಆ್ಯಂಡ್ ಗೋಬಿ ನೂಡಲ್ಸ್ ಬಂದು ನನಗೆ, ಅಕ್ಕನಿಗೆ ಬಂದು ವೆಜ್ ಬಿರಿಯಾನಿ ಆ್ಯಂಡ್ ನಮ್ಮ ಚಿಂಟುಗಂತೂ ಮಶ್ರೂಮ್ ಬಿರಿಯಾನಿ ಇಷ್ಟ. ಸೊ ದಟ್ ಅವನು ಅದನ್ನು ತೊಗೊಂಡಿದ್ದ. ಇಲ್ಲಿ ಫಾಲೂದ ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ಎಲ್ಲರೂ ಊಟ ಮುಗಿಸ್ಕೊಂಡು ಮನೆ ಕಡೆ ಅಂತ ಹೊರಟ್ವಿ. ನಿಮಗೆ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅಂತ ತಪ್ಪದೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ.